ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ KSEB ಇಂದ 2 ಮಾಡೆಲ್ ಪೇಪರ್ಸ್ ಅನ್ನು ಬಿಟ್ಟಿದ್ದಾರೆ. ಎಲ್ಲಾ ಸಬ್ಜೆಕ್ಟ್ ನಲ್ಲಿ 2 ಮಾಡೆಲ್ ಪೇಪರ್ಸ್ ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಮಾಡೆಲ್ ಪೇಪರ್ 3, ಮಾಡೆಲ್ ಪೇಪರ್ 4 ಎರಡನ್ನೂ ನಾನು ಸಾಲ್ವ್ ಮಾಡಿದ್ದೀನಿ. ಮಾಡೆಲ್ ಪೇಪರ್ 3 ಅನ್ನ ತಗೊಂಡ್ಬಂದಿದ್ದೀನಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ಈ MCQ ಕ್ವೆಶ್ಚನ್, 1 ಮಾರ್ಕ್ ಕ್ವೆಶ್ಚನ್ ಮತ್ತೆ 2 ಮಾರ್ಕ್ ಕ್ವೆಶ್ಚನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸಬ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ದೆ ಅಂತಂದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಅವ್ರು ಇಲ್ಲಿ ಕೊಟ್ಟಿದ್ರು ಈ ತರ: ದ ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 90 ಅಂತ ಒಂದು ಕ್ವೆಶ್ಚನ್ ಕೊಟ್ಟಿದ್ರು. ಫಸ್ಟ್ ಕ್ವೆಶ್ಚನ್ ಇದೆ. ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 9 ಇಂಟು 10, 6 ಇಂಟು 15, 2 ಇಂಟು 3 ಇಂಟು 3 ಇಂಟು 5, 1 ಇಂಟು 2 ಇಂಟು 3 ಇಂಟು 15 ಅಂತ ಕೊಟ್ಟಿದ್ದಾರೆ. ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ 90 ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ 90 ಹಿಂಗ್ ಡಿವೈಡ್ ಮಾಡ್ಕೊಂತ ಹೋದೆ ಅಂತಂದ್ರೆ, ಸೊ 2 4s ಇಲ್ಲಿ 1 ಉಳಿತು, 5 ಆಗುತ್ತೆ, 2 5s ನೆಕ್ಸ್ಟ್ ಮಾಡಬೇಕು, 3 ಇಂದ ತಗೋಬೇಕು. 3 ಇಂದ ಡಿವೈಡ್ ಮಾಡಿದೆ ಅಂತಂದ್ರೆ 3 1s ಇಲ್ಲಿ 1 ಉಳಿತು, 15 ಆಗುತ್ತೆ, 3 5s. ದೆನ್ ಅಗೇನ್ 3 ಇಂದ ಡಿವೈಡ್ ಮಾಡಿದ್ರೆ 3 5s, ನೆಕ್ಸ್ಟ್ 5 1s ಹಿಂಗೆ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ದೇರ್ ಫೋರ್ ಈ 90 ಅನ್ನೋದನ್ನ ನಾವು ದಿಸ್ ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 3 ಇಂಟು 5 ಅಂತ ಬರೀತೀವಿ. ಸೊ ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಗಳು ಯಾವ ಆಗ್ತವೆ ಅಂತಂದ್ರೆ 2 ಇಂಟು 3 ಇಂಟು 3 ಇಂಟು 5. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ನೆಕ್ಸ್ಟ್ ಬರೋದಾದ್ರೆ ಸೆಕೆಂಡ್ ಕ್ವೆಶ್ಚನ್ ಹಿಂಗೈತೆ. ಸೊ ಸೆಕೆಂಡ್ ಕ್ವೆಶ್ಚನ್ ಹಿಂಗಿದೆ: ಇಫ್ ದ ಲೈನ್ ರೆಪ್ರೆಸೆಂಟೆಡ್ ಬೈ ಲೀನಿಯರ್ ಇಕ್ವೇಶನ್ಸ್ a1x plus b1y plus c1 is equal to 0 and a2x plus b2y plus c2 is equal to 0 are parallel lines, then ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ನಮಗೆ ಗೊತ್ತಿದೆ a1 by a2 is equal to b1 by b2 is not equal to c1 by c2 ಅಂತಂದೇಳಿ. ಹಾಗಾಗಿ ಇದರಲ್ಲಿ ನಾವು ಆಪ್ಷನ್ ಬಿ ಅನ್ನ ಚೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಗೆ ಆನ್ಸರ್ ಆಪ್ಷನ್ ಬಿ, a1 by a2 is equal to b1 by b2 is not equal to c1 by c2 ಅಂತಂದೇಳಿ. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಹೋಗೋದಾದ್ರೆ, ಥರ್ಡ್ ಕ್ವೆಶ್ಚನ್ ಅಲ್ಲಿ ಈ ತರ ಇದೆ: ಇಫ್ the graph of the quadratic polynomial passes through the coordinates -3, 0, -1, -5, 0, -6 and 2, 0, then the zeros of the quadratic polynomial. ನೀವು ಕಾರ್ಟೇಶಿಯನ್ ಸಿಸ್ಟಮ್ ಅನ್ನ ನೀವು ನೋಡಿರ್ತೀರಿ. ಆ ಕಾರ್ಟೇಶಿಯನ್ ಸಿಸ್ಟಮ್ ನಲ್ಲಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಈ ತರ ಡ್ರಾ ಮಾಡಿದಾಗ ಈ -3, 0 ಅನ್ನೋದು ಇಲ್ಲಿ ಬರುತ್ತೆ, -1, -2, -3 ಇಲ್ಲಿ ಬರುತ್ತೆ ಇಲ್ಲಿ. ದೆನ್ -1, 5 ಅನ್ನೋದು ಇಲ್ಲಿ ಬರುತ್ತೆ, -1, -5 ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ 0, -6 ಅಂತಂದೇಳಿ, 0, -6 ಅಂತಂದ್ರೆ ಈ ವೈ ಆಕ್ಸಿಸ್ ಮೇಲ್ಗಡೆನೆ ಬರುತ್ತೆ, ಹಿಂಗೆ ಇದ್ರ ಮೇಲೆನೆ ಬರುತ್ತೆ. ಸೊ ದೆನ್ 2, 0 ಅನ್ನೋದು ಈ ಕಡೆ ಬರುತ್ತೆ, ರೈಟ್ ಸೈಡ್ ಇಲ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ ಬರುತ್ತೆ. ಹಾಗಾಗಿ ಈ ಕ್ವಾಡ್ರಾಟಿಕ್ ಇದೇನಿದು ಪಾಲಿನಾಮಿಯಲ್ ಇದೆಯಲ್ಲ, ಈ ಪಾಲಿನಾಮಿಯಲ್ ಇದ್ರದ್ದು ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಹಂಗಾದ್ರೆ ಜೀರೋಸ್ ಏನಾಗುತ್ತೆ, ದೆನ್ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತಂದ್ರೆ ಇಲ್ಲಿ ಟಚ್ ಆಗಿದೆಯಲ್ಲ, ಸೊ -3 ಮತ್ತೆ +2 ಇಲ್ಲಿದೆ ನೋಡ್ರಿ, ಇಲ್ಲಿ ಇದೆಯಲ್ಲ, ಇಲ್ಲೇನು -2, 0 ಅಂತ ಒಂದೈತೆ ಅಂಡ್ -3, 0 ಅಂತ ಐತೆ. -3, 0ದಲ್ಲಿ ಈ ವೈ ಕೋಆರ್ಡಿನೇಟ್ಸ್ 0 ಆಗಿದೆ, ಇಲ್ಲಿ ಕೂಡ ವೈ ಕೋಆರ್ಡಿನೇಟ್ಸ್ 0 ಆಗಿದೆ. ಹಾಗಾಗಿ ಈ ಏನು ಗ್ರಾಫ್ ಈ ತರ ಬರುತ್ತಲ್ಲ, ನಂಬರ್ ಆಫ್ ಜೀರೋಸ್ ಫೈಂಡ್ ಔಟ್ ಮಾಡ್ತೀವಲ್ಲ, ಹಂಗಾಗಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಜೀರೋಸ್ ಏನಾಗ್ತವೆ ಅಂತಂದ್ರೆ -3 ಮತ್ತೆ 2 ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್ ನೋಡ್ರಿ, ಇನ್ ಎನ್ AP ಇಫ್ an is equal to 2n minus 1 ಆದ್ರೆ ದೆನ್ ಕಾಮನ್ ಡಿಫರೆನ್ಸ್ ಈಸ್ ಅಂತ ಕ್ವಶನ್ ಕೇಳಿದ್ದಾರೆ. ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಟರ್ಮ್ಸ್ ಗಳು ಬೇಕು. ಕಾಮನ್ ಡಿಫರೆನ್ಸ್ ಈಗ ಒಂದು AP ಕೊಟ್ಟೆ ಅಂತಂದ್ರೆ ನಾವು ಕಾಮನ್ ಡಿಫರೆನ್ಸ್ ಆಗಿ ಫೈಂಡ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೊಟ್ಟಿದ್ದಾರೆ, an is equal to 2n minus 1 ಅಂತ ಕೊಟ್ಟಿದ್ದಾರೆ. ಇಫ್ ನಾವು n ಇರೋ ಹತ್ರ n is equal to 1 ಹಾಕಿದೆ ಅಂತಂದ್ರೆ ನಮಗೆ ಫಸ್ಟ್ ಟರ್ಮ್ ಬರ್ತತಿ. therefore a1 is equal to 2 into 1 minus 1, this is equal to 2 into 1 ಅಂತಂದ್ರೆ 2 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಅದೇ ತರ a2 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. a2 is equal to 2 into 2 minus 1, this is equal to 2 to the 4 ನಲ್ಲಿ 1 ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 3 ಬರುತ್ತೆ. ಸೊ ಫಸ್ಟ್ ಟರ್ಮ್ 1 ಬರ್ತತಿ, ಸೆಕೆಂಡ್ ಟರ್ಮ್ 3 ಬರ್ತತಿ, ನೆಕ್ಸ್ಟ್ ಟರ್ಮ್ ಅನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದರಲ್ಲಿ ಕಾಮನ್ ಡಿಫರೆನ್ಸ್ ಏನಾಗುತ್ತೆ, d is equal to 3 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ಎಷ್ಟು ಬರುತ್ತೆ, ಕಾಮನ್ ಡಿಫರೆನ್ಸ್ ಈಸ್ 2 ಅಂತ ಆಗುತ್ತೆ. therefore ಆಪ್ಷನ್ ಎ 2 ಅಂತ ಬರೀತೀವಿ. ದೆನ್ ಫಿಫ್ತ್ ಒನ್ ಹೋಗೋಣ. ಫಿಫ್ತ್ ಕ್ವಶನ್: ದ ಕೋಆರ್ಡಿನೇಟ್ಸ್ ಆಫ್ ದ
the coordinates of the midpoint of the line joining the 2 points -4, 2 and -2, 6 is ಅಂತ ಕೊಟ್ಟಿದ್ದಾರೆ. ಮಿಡ್ ಪಾಯಿಂಟ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಮಿಡ್ ಪಾಯಿಂಟ್ ನ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ ಕೋಆರ್ಡಿನೇಟ್ಸ್ ನಲ್ಲಿ x2 ಪ್ಲಸ್ x1 ಡಿವೈಡೆಡ್ ಬೈ 2 ಅಂತ ಒಂದು, ಅಂಡ್ y2 ಪ್ಲಸ್ y1 ಡಿವೈಡೆಡ್ ಬೈ 2 ಅಂತ ಈ ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಯೂಸ್ ಮಾಡಿ. ಸೊ ಇಲ್ಲಿ ಈ ಫಾರ್ಮುಲಾದಲ್ಲಿ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ x2 ಪ್ಲಸ್ x1 ಅಂತಂದ್ರೆ x2 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ -2 ಅಂತ ಐತೆ, -2 ಹಂಗೆ ಬರ್ಕೊಳ್ತೀನಿ, ಪ್ಲಸ್ x1 ಅಂತಂದ್ರೆ ಎಷ್ಟೈತಿ ಇಲ್ಲಿ -4 ಅಂತ ಐತೆ, -4 ಬರ್ಕೊಂತೀನಿ, ಡಿವೈಡೆಡ್ ಬೈ 2 ಆಸ್ ಇಟ್ ಇಸ್ ಹಂಗೆ ಬರಿತೀನಿ. ದೆನ್ y2 ವ್ಯಾಲ್ಯೂ ಎಷ್ಟೈತಿ 6 ಐತೆ, ಪ್ಲಸ್ y1 ವ್ಯಾಲ್ಯೂ ಎಷ್ಟೈತೆ 2 ಐತೆ, ಡಿವೈಡೆಡ್ ಬೈ 2 ಇಲ್ಲಿ ಇದೆಯಲ್ಲ y2 ವ್ಯಾಲ್ಯೂ 6 ಅಂಡ್ y1 ವ್ಯಾಲ್ಯೂ 2. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಬ್ರಾಕೆಟ್ ಒಳಗಡೆ -2 -4 ಅನ್ನ ಆಡ್ ಮಾಡಿದ್ರೆ -6 ಬರುತ್ತೆ, ಡಿವೈಡೆಡ್ ಬೈ 2 ಅಂಡ್ 6 ಗೆ 2 ಆಡ್ ಮಾಡಿದೆ ಅಂತಂದ್ರೆ 8 ಬರುತ್ತೆ, 8 ಡಿವೈಡೆಡ್ ಬೈ 2 ಅಂತ ಬರೀತೀವಿ. ಇವೆರಡು ಕ್ಯಾನ್ಸಲೇಷನ್ ಆಗಿ ದಿಸ್ ಇಸ್ ಈಕ್ವಲ್ ಟು 2 1 2 3 -3 ಅಂತ ಬರುತ್ತೆ, ಅಂಡ್ 2 1 2 4 ಕ್ಯಾನ್ಸಲೇಷನ್ ಆಗಿ ಇದು -3, 4 ಅಂತ ಬರುತ್ತೆ. ಸೊ -3, 4 ಅನ್ನೋದು ಆಪ್ಷನ್ ಬಿ ಅಂತ ಹೇಳಿ ಬರೀತಾ ಹೋಗ್ತೀವಿ. ದೆನ್ ಕ್ವಶನ್ ನಂಬರ್ 6 ಬರೋಣ. ಇಫ್ tan ಥೀಟಾ ಇಸ್ ಈಕ್ವಲ್ ಟು 1 ಆದ್ರೆ ದೆನ್ ದ ವ್ಯಾಲ್ಯೂ ಆಫ್ ಸೆಕೆಂಡ್ ಥೀಟಾ ಅಂತ ಕೊಟ್ಟಿದ್ದಾರೆ. tan ಥೀಟಾ ಇಸ್ ಈಕ್ವಲ್ ಟು 1, tan ಥೀಟಾ ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಟ್ರಿಗೊನೋಮೆಟ್ರಿಕ್ ಟೇಬಲ್, tan ಥೀಟಾ ಇಸ್ ಈಕ್ವಲ್ ಟು 1 ಯಾವ ಒಂದು ವ್ಯಾಲ್ಯೂ 1 ಬರುತ್ತೆ ಟ್ರಿಗೊನೋಮೆಟ್ರಿಕ್ ಟೇಬಲ್ ನಲ್ಲಿ ಅಂತಂದ್ರೆ ಅದು 45 ಡಿಗ್ರಿ. tan 45 ಡಿಗ್ರಿ ಇಸ್ ಈಕ್ವಲ್ ಟು 1 ಆದ್ರೆ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಬಂತಿಲ್ಲಿ 45 ಡಿಗ್ರಿ ಅಂತ ಬಂದಿದೆ. ಸೊ ಥೀಟಾ ಇಸ್ ಈಕ್ವಲ್ ಟು ಇಂಡೈರೆಕ್ಟ್ಲಿ 45 ಡಿಗ್ರಿ ಅಂತ ಬರೀತೀವಿ. ಹಾಗಾದ್ರೆ ಸೆಕೆಂಡ್ ಥೀಟಾ ಅಂತಂದ್ರೆ ಸೆಕೆಂಡ್ 45 ಡಿಗ್ರಿ ಅಂತ ಅರ್ಥ. ಸೆಕೆಂಡ್ 45 ಡಿಗ್ರಿ, ಸೆಕೆಂಡ್ 45 ಡಿಗ್ರಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸೆಕೆಂಡ್ 45 ಡಿಗ್ರಿ √2 ಡಿವೈಡೆಡ್ ಬೈ 1 ಅಥವಾ √2 ಅಂತ ನಾವು ಏನ್ ಬರೀತೀವಲ್ಲ, ಹಾಗಾಗಿ ಆನ್ಸರ್ ಏನಾಗುತ್ತೆ ಸೆಕೆಂಡ್ 45 ಡಿಗ್ರಿ ವ್ಯಾಲ್ಯೂ √2 ಅಂತ ಬರೀತೀವಿ. ದೆನ್ 7th ಹೋಗೋಣ. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಕಂಬೈನ್ ಮಾಡಿರ್ತಕ್ಕಂಥ ಒಂದು ಸಾಲಿಡ್ ಫಿಗರ್ ಇದೆ. ಒಂದು ಹೆಮಿಸ್ಪಿಯರ್ ಮತ್ತೆ ಇನ್ನೊಂದು ಕೋನ್ ಅಂತ ಕೊಟ್ಟಿದ್ದಾರೆ. ಇವೆರಡರಲ್ಲೂ ವಾಲ್ಯೂಮ್ ಫೈಂಡ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ದ ಟಾಯ್ ಇದು ಮಿಕ್ಸ್ ಮಾಡಿದ್ದಾರೆ. ಒಂದು ಕೋನ್ ಮತ್ತೆ ಇನ್ನೊಂದು ಹೆಮಿಸ್ಪಿಯರ್ ಅನ್ನ ಮಿಕ್ಸ್ ಮಾಡಿ ವಾಲ್ಯೂಮ್ ಅನ್ನ ಕೇಳಿದ್ದಾರೆ, ವಾಲ್ಯೂಮ್ ಆಫ್ ದ ಎಂಟೈರ್ ಸಾಲಿಡ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮಗೆ ಗೊತ್ತಿದೆಯಲ್ಲ, ನಮಗೆ ಗೊತ್ತಿರತಕ್ಕಂಥ ಫಾರ್ಮುಲಾ ಪ್ರಕಾರ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು 2/3 πr³ ಅಂತ ಯೂಸ್ ಮಾಡ್ತೀವಿ. ಅಂಡ್ ವಾಲ್ಯೂಮ್ ಆಫ್ ದ ಕೋನ್ ಈ ವಾಲ್ಯೂಮ್ ಆಫ್ ಕೋನ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ 1/3 πr²h ಅಂತ ಯೂಸ್ ಮಾಡ್ತೀವಿ. ಹಾಗಾಗಿ ಟಾಯ್ ನ ವಾಲ್ಯೂಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ 1/3 πr²h ಪ್ಲಸ್ 2/3 πr³ ಆಪ್ಷನ್ಸ್ ಅನ್ನ ಹುಡುಕಬೇಕು. ಅಥವಾ ಸೊ 1/3 πr²h ಮತ್ತೆ 2/3 πr³. ಮೊದಲು ನಾವು ಯಾವಾಗ್ಲೂ ಆ ಆಪ್ಷನ್ಸ್ ಗಳನ್ನ ಮೊದಲು ಹುಡುಕ್ತಾ ಹೋಗ್ಬೇಕು, ಎಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದರಲ್ಲಿ πr³ ಅಂತ ಐತೆ, ಬರೋದಿಲ್ಲ. 2 πr²h ಬರೋದಿಲ್ಲ. ದೆನ್ ಇಲ್ಲಿ πr²h ಮತ್ತೆ 2/3 πr³ ಐತೆ. ಇಲ್ಲಿ 2/3 πr³ ಹೆಮಿಸ್ಪಿಯರ್ ಬರುತ್ತೆ, ಬಟ್ ಇಲ್ಲಿ πr²h ಅಂತ ಕೊಟ್ಟಿದ್ದಾರೆ, ಸಿಲಿಂಡರ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಕೋನ್ದು ವಾಲ್ಯೂಮ್ ಆಫ್ ಕೋನ್ ಅಂತಂದ್ರೆ 1/3 πr²h. ಸೊ ಸಿಂಪಲ್ ಆಗಿ ನಾವು ಇದನ್ನ 7th ಒನ್ ಈ ತರ ಬರೀಬಹುದು. ನೆಕ್ಸ್ಟ್ 8th ಬರೋದಾದ್ರೆ ಲಾಸ್ಟ್ ಅಂಡ್ MCQ ಕ್ವಶನ್ ಅಲ್ಲಿ 8th ಕ್ವಶನ್, if the probability of losing a game of kabaddi team is 0.25. ಒಂದು ಗೇಮ್ ನಲ್ಲಿ probability of losing the game is 0.25 ಆದ್ರೆ ವಾಟ್ ಈಸ್ ದ probability of winning the game ಅಂತ ಕೇಳಿದ್ದಾರೆ. ಗೇಮ್ ವಿನ್ ಆಗ್ಬೇಕು ಅಂತಂದ್ರೆ ಲೂಸ್ ಪ್ಲಸ್ ವಿನ್ is equal to always 1. The probability of sure event is always 1. So that 0.25 ಗೆ 0.75 ಅನ್ನ ಆಡ್ ಮಾಡಿದೆ ಅಂತಂದ್ರೆ 1 ಬರುತ್ತೆ. ಹಾಗಾಗಿ ಆನ್ಸರ್ 0.75 ಅಥವಾ 1 ಮೈನಸ್ 0.25 ಅನ್ನ ಹಿಂಗ್ ಸಬ್ಟ್ರಾಕ್ಷನ್ ಮಾಡ್ಬೇಕು. ಹಿಂಗೆ ಈಗ ಪಿ ಆಫ್ ಇ ಅಂತ ಬರೀತೀವಲ್ಲ ನಾವು, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಬರೀತೀವಾ. ಇಲ್ಲಿ ಪ್ರೊಬಬಿಲಿಟಿ ಆಫ್ ವಿನ್ನಿಂಗ್ ದ ಗೇಮ್ ಅನ್ನ ನಾವು ಪಿ ಆಫ್ ಇ ಅಂತ ತಗೊಂಡ್ರೆ ಲೂಸಿಂಗ್ ದ ಗೇಮ್ ಅನ್ನ ಪಿ ಆಫ್ ಇ ಡ್ಯಾಶ್ ಅಂತ ತಗೊಳ್ತೀವಿ. ಇದು ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 1 ಮೈನಸ್ 0.75 ಇಲ್ಲಿ ಬರ್ತೀವಲ್ಲ, 1 ಮೈನಸ್ 0.7 1.00 ನಲ್ಲಿ 0.25 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 5 ಬರುತ್ತೆ, ಇದು 7 ಬರುತ್ತೆ, ಇದು 0 ಬರುತ್ತೆ, 0.75. ಹಾಗಾಗಿ ಆನ್ಸರು 0.75 ಅಂತಂದೇಳಿ 8th ಒನ್ನಿಗೆ ಬರಿತೀವಿ. ನೆಕ್ಸ್ಟ್ 9th ಕ್ವಶನ್ ಬರೋದಾದ್ರೆ
ರೈಟ್ ದ HCF ಆಫ್ 7 and 12 ಅಂತ ಕೊಟ್ಟಿದ್ದಾರೆ. HCF ಆಫ್ 7 and 12 ನಂಬರ್ ಗಳನ್ನು ನೋಡಬೇಕು. ಇಲ್ಲಿ 7 ಕೊಟ್ಟಿದ್ದಾರೆ, ಇನ್ನೊಂದು 12 ಕೊಟ್ಟಿದ್ದಾರೆ. ಈ 12 ಅನ್ನೋದು ಕಾಂಪೋಸಿಟ್ ನಂಬರ್ ಆಗಿದೆ, ಬಟ್ 7 ಅನ್ನೋದು ಪ್ರೈಮ್ ನಂಬರ್ ಆಗಿದೆ. ಪ್ರೈಮ್ ನಂಬರ್ ಜೊತೆಗೆ ಯಾವ್ದಾದ್ರು ನಂಬರ್ ಬಂತು ಅಂತಂದ್ರೆ ಅದ್ರ HCF ಅನ್ನೋದು ಯಾವಾಗ್ಲೂ 1 ಆಗಿರುತ್ತೆ. ಯಾಕೆಂದ್ರೆ HCF ಆಫ್ ಎನಿ ಪ್ರೈಮ್ ನಂಬರ್ ಈಸ್ ಆಲ್ವೇಸ್ 1. ಹಾಗಾಗಿ ಆನ್ಸರ್ ಏನಾಗುತ್ತೆ, ಇದಕ್ಕೆ 1 ಅಂತ ಬರುತ್ತೆ. ರೈಟ್ ದ ಜನರಲ್, ನೆಕ್ಸ್ಟ್ ಕ್ವಶನ್ 10th question, write the general form of a quadratic polynomial where a, b and c are the real numbers and x is a variable ಅಂತ ಕೊಟ್ಟಿದ್ದಾರೆ. ಸೊ ಇದು ax square plus bx plus c ಅಂತ ಬರೀತೀವಿ. ಇದು ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನೆಕ್ಸ್ಟ್ ಸರ್ಕಲ್ ನ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ನಾವು ಏರಿಯಾ ಆಫ್ ದ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಯೂಸ್ ಮಾಡ್ತೀವಿ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಅಂತ ಕೇಳಿದ್ದಾರೆ. ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಅಂತಂದ್ರೆ ಪೈ ಆರ್ ಸ್ಕ್ವೇರ್ by 4 ಅಂತ ಬರೀತೀವಿ ನಾವು ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್. ನೆಕ್ಸ್ಟ್ ಕ್ವಶನ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ whose radius is r and height is h ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅನ್ನ ಬರೀಬೇಕು, ಫಾರ್ಮುಲಾ ಬರೀಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಯಾವಾಗಲೇ ಹೇಳಿದ್ನಲ್ಲ, ಪೈ ಆರ್ ಸ್ಕ್ವೇರ್ h ಅಂತ ಬರೀತೀವಿ. ದೆನ್ ವಾಟ್ ಡಸ್ L ರೆಪ್ರೆಸೆಂಟ್ ಇನ್ ದ ಫಾರ್ಮುಲಾ? ಮೀಡಿಯನ್ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ FC ಡಿವೈಡೆಡ್ ಬೈ F ಇಂಟು H. ಇಲ್ಲಿ ಎಲ್ ಐತಲ್ಲ, ಇದ್ರ ವ್ಯಾಲ್ಯೂ ಏನು ಅಂತ ಕ್ವಶನ್ ಕೇಳಿದ್ರೆ, ಅಥವಾ ಇದರ ಮೀನಿಂಗ್ ಏನು ಅಂತ ಕ್ವಶನ್ ಕೇಳಿದ್ರೆ ನಾನು ಇಲ್ಲಿ ಬರ್ದಿದ್ದೀನಿ. ಲೋವರ್ ರಿಯಲ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂತ ಬರೀತೀವಿ. ಲೋವರ್ ರಿಯಲ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಇದು 13th ಕ್ವಶನ್ ಆಗುತ್ತೆ. ನೆಕ್ಸ್ಟ್ 14th ಕ್ವಶನ್ ಹೋಗ. ಡಿ ಇಸ್ ಪ್ಯಾರಲಲ್ ಟು BC ಅಂತ ಅವ್ರು ಹೇಳಿದ್ದಾರೆ. ಡಿಇ ಇಸ್ ಪ್ಯಾರಲಲ್. ಈ ಡಿ ಅನ್ನೋದು BC ಗೆ ಪ್ಯಾರಲಲ್ ಆಗಿದೆ. ಇದರಲ್ಲಿ AD ವ್ಯಾಲ್ಯೂ 1.5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ AD ಇಸ್ ಈಕ್ವಲ್ ಟು 1.5 ಅಂಡ್ BD ಇಸ್ ಈಕ್ವಲ್ ಟು BD ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ವ್ಯಾಲ್ಯೂ ಅನ್ನ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ದೇರ್ ಫಾರ್ ಫೈಂಡ್ ದ ವ್ಯಾಲ್ಯೂ ಆಫ್ EC ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ EC ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಬರುತ್ತೆ. ಅದು ಹೆಂಗ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಥೇಲ್ಸ್ ಥಿಯರಂ ಗೊತ್ತಿದೆಯಲ್ಲ, ಥೇಲ್ಸ್ ಥಿಯರಂ ಪ್ರಕಾರ ಇಲ್ಲಿ ಡಿ ಗೆ ಪ್ಯಾರಲಲ್ ಆಗಿ ಇದನ್ನ BC ಎಳೆದಿದೀವಿ ಅಂತಂದ್ರೆ, ಡ್ರಾ ಮಾಡಿದೀವಿ ಅಂತಂದ್ರೆ, ಅದಕ್ಕೆ ನಾವು ಥೇಲ್ಸ್ ಥಿಯರಂ ಪ್ರಕಾರ ಏನಂತ ಪ್ರೂವ್ ಮಾಡ್ತೀವಿ, AD ಡಿವೈಡೆಡ್ ಬೈ DB ಅಂತ ಬರೀತೀವಿ. ಈ ಫಿಗರ್ ಅನ್ನ ನೋಡ್ತಾ ಹೋದೆ ಅಂತಂದ್ರೆ ಇಲ್ಲಿ AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಬರೀತೀವಿ. ಇಲ್ಲಿ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ. AD ವ್ಯಾಲ್ಯೂ ಕೊಟ್ಟಿದ್ದಾರೆ 1.5 ಡಿವೈಡೆಡ್ ಬೈ DB ವ್ಯಾಲ್ಯೂ ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು A ವ್ಯಾಲ್ಯೂ ಕೊಟ್ಟಿದ್ದಾರೆ 1 ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ EC ವ್ಯಾಲ್ಯೂ ಕೊಟ್ಟಿದ್ದಾರೆ. EC ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಹೇಳಿದಾರಲ್ಲ, ಫೈಂಡ್ ದ ವ್ಯಾಲ್ಯೂ ಆಫ್ EC ಅಂತ ಕೇಳಿದಾರಲ್ಲ, ಹಂಗಾಗಿ ಇದನ್ನ ಈ ತರ ಬರ್ಕೊಂತೀವಿ. ಇಲ್ಲಿ 1.5 1 1.5 2 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ಯಾನ್ಸಲೇಷನ್ ಮಾಡ್ತೀವಿ. 1.5 1 1.5 2 ಕ್ಯಾನ್ಸಲ್ ಮಾಡಿದಾಗ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ EC ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ, EC ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಬರುತ್ತೆ. ದೇರ್ ಫೋರ್ EC ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ನೆಕ್ಸ್ಟ್ 15th ಕ್ವಶನ್ ಹೋಗೋಣ. 15th ಕ್ವಶನ್ ಅಲ್ಲಿ, ಇನ್ ದ ಫಾಲೋವಿಂಗ್ ಫಿಗರ್ O is the center of the circle and AB is the tangent at P. If angle BPQ is equal to 50 degree, find the value of POQ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಆನ್ಸರ್ 10 ಬರುತ್ತೆ, 100 ಬರುತ್ತೆ. 100 ಹೆಂಗ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಇದು 100 ಹೆಂಗ್ ಬರುತ್ತೆ ಅಂತಂದ್ರೆ, ಇದೊಂದು ಫಿಗರ್ ಕೊಟ್ಟಿದ್ದಾರಲ್ಲ ಇದರಲ್ಲಿ, ಇಲ್ಲಿ ಈ QPB ಅಥವಾ BQP ಅನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು ಒಂದು ಟ್ಯಾಂಜೆಂಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ದ ಟ್ಯಾಂಜೆಂಟ್ ಎಷ್ಟಾಗುತ್ತೆ, ಇಲ್ಲಿ ಇದು 90 ಡಿಗ್ರಿ ಬರ್ತದೆ. ಇದಿಷ್ಟು 90 ಡಿಗ್ರಿ ಬರ್ತದೆ. ಇದರಲ್ಲಿ ಆಲ್ರೆಡಿ ಅವರು 50 ಡಿಗ್ರಿಯನ್ನು ಇದನ್ನ ಕೊಟ್ಬಿಟ್ಟಿದ್ದಾರೆ. 50 ಡಿಗ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಉಳಿಯುತ್ತೆ ಈ ಕಡೆಗೆ, ಇದು ಈ ಟ್ರಯಾಂಗಲ್ ಒಳಗಡೆ ಐತಲ್ಲ, ಇದು 40 ಡಿಗ್ರಿ ಉಳ್ಕೊಳ್ಳುತ್ತೆ. ಇದು 40 ಡಿಗ್ರಿ ಉಳ್ಕೊಳ್ಳುತ್ತೆ. ಇದು ನೋಡ್ರಿ, ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ರಿ ಇದನ್ನ. ಈ ಟ್ರಯಾಂಗಲ್ ಅಲ್ಲಿ, ಈ ಟ್ರಯಾಂಗಲ್ ಒಳಗಡೆ ಇದು 40 ಡಿಗ್ರಿ ಐತಿ ಅಂತಂದ್ರೆ, ಈ ಆಂಗಲ್ ಕೂಡ 40 ಡಿಗ್ರಿ ಇರುತ್ತೆ. ಯಾಕೆ ಅಂದ್ರೆ ಇದು ಐಸೋಸೆಲೆಸ್ ಟ್ರಯಾಂಗಲ್. ಇಲ್ಲಿ ರೇಡಿಯಸ್ ಸೇಮ್ ಇರುತ್ತಲ್ಲ, ಇದು ರೇಡಿಯಸ್ ಸೇಮ್ ಇರೋದ್ರಿಂದ, ಇದು ಮತ್ತೆ ಇದು ಈಕ್ವಲ್ ಇರೋದ್ರಿಂದ ಈ ಆಂಗಲ್ಸ್ ಗಳು ಎರಡು ಈಕ್ವಲ್ ಆಗ್ತವೆ. ಇಲ್ಲಿ 40 ಡಿಗ್ರಿ ಐತೆ, ಇಲ್ಲಿ 40 ಡಿಗ್ರಿ ಐತೆ. ಸೊ 40 ಪ್ಲಸ್ 40 ಆಡ್ ಮಾಡಿದೆ ಅಂತಂದ್ರೆ ಒಂದು ಟ್ರಯಾಂಗಲ್ ಒಳಗಡೆ ಹೌ ಮಚ್, ದಿಸ್ ಇಸ್ ಈಕ್ವಲ್ ಟು 80 ಡಿಗ್ರಿ. 80 ಡಿಗ್ರಿ ಐತೆ. ಹಂಗಾದ್ರೆ ಒಂದು ಟ್ರಯಾಂಗಲ್ ಒಳಗಡೆ 180 ಡಿಗ್ರಿ ಇರ್ತೈತಿ. ಎಲ್ಲ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿನಲ್ಲಿ ಇಲ್ಲಿ 40 ಸಬ್ಟ್ರಾಕ್ಷನ್ ಮಾಡ್ತೀವಿ, ಇಲ್ಲಿ 40 ಸಬ್ಟ್ರಾಕ್ಷನ್ ಮಾಡ್ತೀವಿ. ಇಲ್ಲಿ ಎಷ್ಟು ಉಳಿತೈತಿ ಹಂಗಾದ್ರೆ 100. ಸೊ ದಿಸ್ POQ ಅನ್ನೋ ಈ ಒಂದು ಆಂಗಲ್ 100 ಡಿಗ್ರಿ ಬರ್ತೈತಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 16th ಅಲ್ಲಿ, ಫೈಂಡ್ ದ ಕ್ಲಾಸ್ ಮಾರ್ಕ್ ಇನ್ ದ ಕ್ಲಾಸ್ ಇಂಟರ್ವಲ್ 10 to 25 ಅಂತ ಐತೆ. ಇಲ್ಲಿ ನೋಡ್ರಿ, ಕ್ಲಾಸ್ ಮಾರ್ಕ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಲ್ಲ, ಮಿಡಲ್ ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ 10 ಪ್ಲಸ್ 25 ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ.
ಸೊ ದಿಸ್ ಇಸ್ ಈಕ್ವಲ್ ಟು 10ಗೆ 25 ಆಡ್ ಮಾಡಿದೆ ಅಂತಂದ್ರೆ 35 ಬರ್ತೈತಿ. 35 ಡಿವೈಡೆಡ್ ಬೈ 2 ಅಂತಂದ್ರೆ ಇದು 17.5 ಅಂತ ಬರುತ್ತೆ. ಸೊ 16th ಕ್ವಶನ್ಗೆ 17.5 ಅಂತ ನಾವು ಬರೀತೀವಿ. ಸೊ ಹೀಗೆ MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ ಹೇಳಿದಿರಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು 2 ಮಾರ್ಕಿಂದು, 3 ಮಾರ್ಕಿಂದು, 4 ಮಾರ್ಕಿಂದು, 5 ಮಾರ್ಕಿಂದು ಎಲ್ಲದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.